ನಮಸ್ಕಾರ, ಶುಭೋದಯ. ಎಷ್ಟು ರೊಕ್ಕ ಇದ್ರೂ ಮನುಷ್ಯ ಆರಾಮಾಗಿರ್ತಾನೆ, ಖುಷಿಯಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ. ಮನುಷ್ಯತ್ವ ಹೆಚ್ಚಿಗೆ ಆಗುತ್ತೆ ಎಷ್ಟು ರೊಕ್ಕ ಇದ್ರೆ. ಇದೆಲ್ಲ ಸುಳ್ಳು. ಯಾಕಂದ್ರೆ ಬರೀ ರೊಕ್ಕ ಗಳಿಸೋದ್ರಾಗ ಇದ್ಬಿಟ್ಟಾನ ಮನುಷ್ಯ. ಆ ರೊಕ್ಕ ಹೆಚ್ಚಿಗೆ ರೊಕ್ಕ ಗಳಿಸ್ಬೇಕು ಅನ್ನೋ ಭರದಾಗ ಏನು ಮಾಡ್ಬಿಟ್ಟಾನ, ಮನುಷ್ಯತ್ವ ಅನ್ನೋದು ಫುಲ್ ಮರ್ತ ಬಿಟ್ಟಾನ. ಮನುಷ್ಯತ್ವ ಅನ್ನೋದು ಏನು ಇಲ್ಲೇ ಇಲ್ಲ, ಜಗತ್ತು ಭೂಮಿಯ ಒಳಗೆ ಇಲ್ಲ ಅಂತ್ಕೊಂಡ್ಬಿಟ್ಟಾನ, ಈ ಜಗತ್ತಿನಾಗೆ ಇಲ್ಲ. ಸೊ ಆ ಲೆವೆಲ್ಗೆ ಹಂಗೆ ಮಾಡಾಕತ್ಬಿಟ್ಟಾನ ಮನುಷ್ಯ. ಬರೀ ಗಳಿಸೋದು, ಏನಿದ್ರು ರೊಕ್ಕ ಗಳಿಸ್ಬೇಕು, ದುಡ್ಡು ಗಳಿಸ್ಬೇಕು, ಹಣ ಗಳಿಸ್ಬೇಕು, ಮನಿ ಗಳಿಸ್ಬೇಕು, ಬರೀ ಇದೆ ಗಳಿಸೋದ. ಹಿಂಗೆ ಈ ಇದ್ರೊಳಗೆ ಮನುಷ್ಯನ ಜೊತೆ ಮನುಷ್ಯ ಬಿಹೇವ್ ಹೆಂಗೆ ನಡ್ಕೊಳ್ಳೋದನ್ನ ಚೇಂಜ್ ಮಾಡಿಬಿಟ್ಟ ನಾವು, ಪೂರ್ತಿ ಮರ್ತಾ ಬಿಟ್ಟಾನ. ಸೊ ಈ ಯಾರೋ ಒಬ್ರು ಡೆಲಿವರಿ ಬಾಯ್ ಬಂದಿಲ್ಲ, ಅವ್ನು ಮನುಷ್ಯ ಅಂತ ಕನ್ಸಿಡರ್ ಮಾಡಂಗೇ ಇಲ್ಲ. ರೊಕ್ಕಗಳು ಪಗಾರ ತೊಗೊಂತಂಟು ಅವ್ನಿಗೇನೈತಿ, ಡೆಲಿವರಿ ಮಾಡಿ ಹೋಗ್ತಾನೆ. 10 ಮಿನಿಟ್ನಾಗ ಅವ್ನು ಬರೋದು ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಅವ್ನು ಮರ್ತಾ ಬಿಟ್ಟಿರ್ತಾರೆ. ನಾ ಆರ್ಡರ್ ಮಾಡೀನಿ ಬರಬೇಕದು 10 ಮಿನಿಟ್ ಒಳಗೆ. 11 ಮಿನಿಟ್ ಬಂತಂದ್ರೆ ಅವ್ನು ಕಂಪ್ಲೇಂಟ್, ಅವನ ಮೇಲೆ ಬೈಯೋದು, ಇದು ಮಾಡೋದು. ಸೊ ಹಿಂಗೆ ಮಾಡ್ತಾರೆ. ಅರ್ಧ ತಾಸನ್ನ ಡೆಲಿವರಿ ಆಗ್ಬೇಕು, 10 ಮಿನಿಟ್ನಾಗ ಡೆಲಿವರಿ ಆಗ್ಬೇಕು, ನಾಳೆ 1 ಮಿನಿಟ್ನಾಗ ಡೆಲಿವರಿ ಬೇಕಾ ಅಂತಾರೆ. ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತೈತಿ, ಯಾರು ನೋಡಂಗಿಲ್ಲ. ಈ ಹೋಟೆಲ್ನಾಗ ವೇಟ್ರಸ್ ಇರ್ತಾರೆ, ಅವ್ರು ತಂದು ಕೊಡೋದು, ಅವ್ರು ಅಡುಗೆ ಮಾಡ್ತಿರಂಗಿಲ್ಲ. ಅಲ್ಲಿ ಒಳಗೆ ಕಿಚನ್ ಒಳಗೆ ಆರ್ಡರ್ಸ್ ಇರ್ತಾವೆ, ಒಂದು 20 ಆರ್ಡರ್ ಇರ್ತಾವೆ. ಅದ್ರೊಳಗೆ ನಮ್ದು 21ನೇದು ಇರ್ತೈತಿ. ಸೊ ಆದರೂ ನಾವೇನು ಮಾಡ್ತೀವಿ, ಅರ್ಧ ತಾಸು ಅದು ಬಂದು ಎಷ್ಟೊತ್ತು ಎದ್ದು ಹೋಗ್ಬಿಡ್ತಾರೆ, ಬೈತಾರೆ, ಹೊಡಿಯೋ ಲೆವೆಲಿಗೆ ಹೋಗ್ತಾರೆ. ಸೊ ಹಿಂಗ್ಯಾಕೆ ಮಾಡ್ತಾರೆ? ನೀವು ಗಳಿಸಾಕತ್ತೀರ ರೊಕ್ಕ, ಅವರು ಗಳಿಸಾಕತ್ತಾರೆ. ನೀವು ದೊಡ್ಡ ಕಾರ್ನಾಗ ಬಂದಿರ್ಬೋದು, ಅವ್ರು ಅಲ್ಲಿ ಕಾರ್ ತೊಗೊಳಕ್ಕೆ 25 ವರ್ಷ ಬೇಕು ಅವಂಗೆ, ಅಲ್ಲೇ ಅದ ಹೋಟ್ಲ್ನಾಗ ಕೆಲಸ ಮಾಡಿ. ಸೊ ಹಿಂಗೆ ರೊಕ್ಕದ ಬರೀ ರೊಕ್ಕ ಎಲ್ಲಿ ನೋಡಿದ್ರು ರೊಕ್ಕ ಗಳಿಸೋದು ಅಂಥೇಳಿ ರೊಕ್ಕ ಗಳಿಸ್ಕೊಂತ ಹೋಗಿ ಮನುಷ್ಯತ್ವನ ಬಿಟ್ಬಿಟ್ರೆ ಎಲ್ಲರೂ. ಸೊ ಆ ಮನುಷ್ಯತ್ವನ ಬಿಟ್ಟಾಗ ಮನುಷ್ಯ ಏನಾಗ್ತಾನೆ, ಮನುಷ್ಯನೇ ಇರಂಗಿಲ್ಲ ಅವ ಈ ಮನುಷ್ಯ ಅನ್ನೋಕ್ಕೆ ಲಾಯಕ ಇರೋದಿಲ್ಲ. ಸೊ ಎಷ್ಟು ರೊಕ್ಕ ಬೇಕು, ಎಲ್ಲದಕ್ಕೂ ರೊಕ್ಕ ಬೇಕಿಲ್ಲ ಅಂದಿಲ್ಲ, ಬರೀ ರೊಕ್ಕ ನಡೆಯಂಗಿಲ್ಲ. ಸೊ ರೊಕ್ಕ ಎಷ್ಟು ಬೇಕು? ದಿವ್ಸಕ್ಕೆ 1 ರೂಪಾಯಿ, 2 ರೂಪಾಯಿ, 100 ರೂಪಾಯಿ, 1000, ಲಕ್ಷ, ಕೋಟಿ ಎಷ್ಟು ಬೇಕು? ಸೊ ಅದನ್ನು ನೀವು ಡಿಸೈಡ್ ಮಾಡ್ಬೇಕು. ಹಂಗಂತೇಳಿ ನಾನು 1 ಕೋಟಿ ಗಳಿಸಾಕತ್ತೀನಿ ಅಂತೇಳಿ ಇನ್ನೊಬ್ಬ 100 ರೂಪಾಯಿ ಗಳಿಸೋಂಗೆ ಸೊ ಮರ್ಯಾದೆ ತೆಗಿಬಾರ್ದು. ಅವಂಗೂ ಸ್ವಾಭಿಮಾನ ಇರ್ತೈತಿ, ಅವಂಗೂ ಮನುಷ್ಯತ್ವ ಇರ್ತೈತಿ, ಅವನು ಮನುಷ್ಯನ, ಅವಂಗೂ ಮರ್ಯಾದೆ ಕೊಟ್ಟ ಮಾತಾಡ್ಸ್ಬೇಕು ನಾನು. ಸೊ ನಾನು ಜಾಸ್ತಿ ಗಳಿಸಾಕತ್ತೀನಿ ಅಂತೇಳಿ ಅವಂಗೆ ಬೈಯೋದು, ಅವಂಗೆ ಕೀಳಾಗಿ ನೋಡೋದು ಅದು ಮಾಡಬಾರ್ದು. ಸೊ ಇದು ಚಲೋ ಅಲ್ಲ. ಇದು ಮುಂದೆ ಚೇಂಜ್ ಆಗಬೇಕು. ಸೊ ಇದು ಆಗೋದೆಲ್ಲ ಅವ್ರವ್ರ ಕೈಯಾಗಿರ್ತೈತಿ. ಸೊ ಇಲ್ಲಾಂದ್ರೆ ಮುಂದೆ ಹೆಂಗೆ ಆಗ್ತೈತೆ ಅಂದ್ರೆ, ನಿನ್ಕಿಂತ ಹೆಚ್ಚಿಗೆ ಗಳಿಸ್ತಾ ಬರ್ತಾನೆ, ಅವ ನಿನ್ನ ಹಂಗೆ ನೋಡ್ಕೊತಾನೆ. ಸೊ ಅದ್ರ ಸಲುವಾಗಿ ಮನುಷ್ಯತ್ವನ ಮರಿಯಕ್ಕೆ ಹೋಗ್ಬಿಟ್ರಿ. ರೊಕ್ಕ ಗಳಿಸ್ರಿ ಬೇಡ ಅಂದಿಲ್ಲ, ಎಷ್ಟು ರೊಕ್ಕ ಗಳಿಸಿದ್ರೆ ನಿಮಗೆ ಚಲೋ ಅನ್ನೋದು ನೀವು ಡಿಸೈಡ್ ಮಾಡಿರಿ. ಹಂಗೆ ಅಂತೇಳಿ ಸೊಕ್ಕನ್ನು ಗಳಿಸ್ಕೊತ ಹೋಗ್ಬಿಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಬಾಯ್.